ಓಂ ಶ್ರೀ ಗುರುದೇವೋಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ. ಕಾಮಾಕ್ಷಿ ಅಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ. ಇವರಿಗೆ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ. ಎಂದಿನಂತೆ ಈ ದಿನ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಇದಕ್ಕೂ ಕೂಡ ನೀವು ಪ್ರೋತ್ಸಾಹ ನೀಡ್ತೀರಿ ಅಂತ ಭಾವಿಸ್ತಾ, ಜಾತಕದಲ್ಲಿ ಗುರು ಮತ್ತು ಬುಧರನ್ನ ಅತ್ಯಂತ ಶುಭ ಗ್ರಹಗಳು ಅಂತ ಕರೀತಾರೆ. ಗುರು ಬುಧರು ಲಗ್ನದಲ್ಲಿದ್ದಾಗ ಅತ್ಯಂತ ಶಕ್ತಿಶಾಲಿ ಗ್ರಹಗಳಾಗ್ತಾರೆ, ಅಂದರೆ ಬಲಿಷ್ಠ ಗ್ರಹಗಳಾಗ್ತವೆ. ಹೇಗೆ ಅಂತಂದರೆ, ಗುರು ಬುಧರು ಲಗ್ನದಲ್ಲಿ ಬಲಿಷ್ಠರು, ಹಾಗೆ ಚಂದ್ರ 4ನೇ ಮನೆಯಲ್ಲಿ ಬಲಿಷ್ಠ, ಶುಕ್ರ 7ನೇ ಮನೆಯಲ್ಲಿ ಬಲಿಷ್ಠ, ಶನಿ 10ನೇ ಮನೆಯಲ್ಲಿ ಬಲಿಷ್ಠ. ಈ ರೀತಿಯಲ್ಲಿ ಗ್ರಹಸ್ಥಿತಿಗಳು ಇರುತ್ತವೆ. ಇಂಥದ್ರಲ್ಲಿ ಗುರು ಲಗ್ನದಲ್ಲಿದ್ದಾಗ ಅತ್ಯಂತ ಬಲಿಷ್ಠ ಅಂತ ಹೇಳ್ತಾರೆ. ಹಾಗೆ ಬುಧನೂ ಕೂಡ. ಗುರು ಲಗ್ನದಲ್ಲಿ ಬಲಿಷ್ಠನಾಗಿದ್ದಾಗ ಏನೇನು ಯಾವ ರೀತಿಯ ಫಲಗಳನ್ನು ಕೊಡ್ತಾನೆ ಅಂತಂದ್ರೆ, ಆ ವ್ಯಕ್ತಿ ಸೌಂದರ್ಯಯುತನಾಗಿರ್ತಾನೆ ಮತ್ತು ದಾನ ಧರ್ಮಗಳಲ್ಲಿ ಪ್ರಖ್ಯಾತನಾಗ್ತಾನೆ, ಒಳ್ಳೆಯ ಹೃದಯವಂತನಾಗಿರ್ತಾನೆ, ದೀರ್ಘಾಯಸ್ಸನ್ನ ಆ ಗ್ರಹ ಆ ವ್ಯಕ್ತಿಗೆ ಕೊಡುತ್ತೆ, ಭಯನೇ ಇಲ್ಲದಿರುವಂತಹ ವ್ಯಕ್ತಿಯಾಗಿರ್ತಾನೆ, ಅತ್ಯುತ್ತಮ ಸಂತಾನಗಳನ್ನ ಆತ ಪಡಿತಾನೆ. ಹಾಗೆ ಲಗ್ನದಲ್ಲಿದ್ದ ಗುರು ಲಕ್ಷ ದೋಷಗಳನ್ನ ನಿವಾರಣೆ ಮಾಡ್ತಾನೆ ಅಂತೇಳಿ ತಿಳಿಸ್ತಾರೆ. ಈ ರೀತಿಯಲ್ಲಿ ಗುರು ಲಗ್ನದಲ್ಲಿದ್ದಾಗ ತನ್ನ ಫಲಾಫಲಗಳನ್ನ ಆತನ ದಶಾಭುಕ್ತಿಯಲ್ಲಿ ಒದಗಿಸ್ತಾ ಹೋಗ್ತಾನೆ. ಹಾಗೆ ಬುಧನೂ ಕೂಡ ಲಗ್ನದಲ್ಲಿದ್ರೆ ತುಂಬಾ ಬುದ್ಧಿವಂತ, ಚತುರತೆ ಹೆಚ್ಚಿಗೆ ಆಗುತ್ತೆ, ಒಳ್ಳೆಯ ಸಂಭಾಷಣೆಕಾರ, ಒಳ್ಳೆ ಭಾಷಣಕಾರ, ಸಿಹಿಯಾದಂತಹ ಮಾತುಗಳನ್ನು ಆಡುವವನಾಗಿರ್ತಾನೆ. ಮತ್ತೆ ಜೊತೆಗೆ ಎಲ್ಲಾ ಶಾಸ್ತ್ರಗಳನ್ನು ಕೂಡ ಬಲ್ಲವರಾಗಿರ್ತಾರೆ. ಸಕಲ ಶಾಸ್ತ್ರಗಳನ್ನ ಬಲ್ಲವರಾಗಿ ಪಂಡಿತರಾದಂತಹ ವ್ಯಕ್ತಿತ್ವವನ್ನು ಹೊಂದಿ ಮತ್ತೊಬ್ಬರಿಗೆ ಮಾರ್ಗದರ್ಶನ ಕೊಡುವಂತಹ ಬುದ್ಧಿಶಕ್ತಿಯನ್ನ ಜಾತಕರಿಗೆ ಬುಧ ನೀಡ್ತಾನೆ. ಆದರೆ ಇಲ್ಲಿ ಆ ಗ್ರಹಗಳು ಯಾವ ಲಗ್ನದಲ್ಲಿದ್ದಾಗ ಈ ತರ ಫಲಾಫಲಗಳನ್ನ ನೀಡ್ತಾರೆ, ಎಲ್ಲಾ ಲಗ್ನದಲ್ಲೂ ನೀಡ್ತಾರೆ ಅಂತ ಹೇಳಿ ಎಲ್ಲಾ ಲಗ್ನದಲ್ಲಿ ಕೂತಾಗ್ಲೂ ಕೂಡ ಜಾತಕರಿಗೆ ಇವೆಲ್ಲ ಫಲಗಳು ಸಿಗುತ್ತೆ ಅಂತ ಹೇಳ್ತಾರೆ. ಆದರೆ ಅಷ್ಟು ಸಮಂಜಸ ಆಗಿ ಬರೋದಿಲ್ಲ. ಕೆಲವು ಲಗ್ನಕ್ಕೆ ಒಳ್ಳೆಯ ಫಲಗಳನ್ನು ಕೊಡ್ತಾರೆ, ಇನ್ನು ಕೆಲವು ಲಗ್ನಕ್ಕೆ ಅಶುಭ ಫಲಗಳನ್ನ ಕೂಡ ಅವರು ಕೊಡ್ಲಿಕ್ಕೆ ಶಕ್ತರಾಗಿರ್ತಾರೆ. ಹಾಗಿದ್ರೆ ಅದು ಯಾವ ರೀತಿ ಅಂತೇಳಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರುವನ್ನ ತೆಗೆದುಕೊಳ್ಳೋಣ. ಗುರು ಮೇಷದಿಂದ ಯಾವುದೇ ಲಗ್ನ ಆಗಿರಲಿ, ಮೇಷದಿಂದ ಯಾವುದೇ ಲಗ್ನದಲ್ಲಿ ಆತ ಕೂತಿದ್ರು ಒಳ್ಳೆ ಫಲಗಳನ್ನ ಕೊಡಬೇಕು, ಶಾಸ್ತ್ರ ಕೂಡ ಅದೇ ಹೇಳುತ್ತೆ. ಆದರೆ ನಾವು ಅದನ್ನ ಹೊರೆ ಹಚ್ಚಿ ನೋಡಿದಾಗ, ಅತ್ಯಂತ ಸೂಕ್ಷ್ಮವಾಗಿ ನೋಡಿದಾಗ, ಕೆಲವು ಲಗ್ನಗಳಿಗೆ ಫಲಗಳನ್ನ ಅಷ್ಟು ಒಳ್ಳೆಯದಾಗಿ ಫಲಗಳನ್ನ ಆತ ಕೊಡೋದಿಲ್ಲ. ಗುರು ನೋಡಿ, ಸಿಂಹ ಲಗ್ನ ಅಂತ ಇಟ್ಕೊಳ್ಳಿ. ಸಿಂಹ ಲಗ್ನ, ಇಲ್ಲಿ ಗುರು ಇದ್ದಾನೆ ಅಂತ ಅನ್ಕೊಂಡ್ರೆ, ಇಲ್ಲಿ ಗುರು ಇದ್ರೆ ಗುರು ಯಾವ ರೀತಿಯ ಫಲಗಳನ್ನ ಕೊಡ್ತಾನೆ ಅಂತಂದ್ರೆ, ಇದು 1ನೇ ಮನೆ ಆಯ್ತು. ಗುರು 1ನೇ ಮನೆ ಅಂದ್ರೆ ಸಿಂಹ 1ನೇ ಮನೆ ಆಗುತ್ತೆ. ಗುರು ಇಲ್ಲಿಂದ 1, 2, 3, 4, 5 ಅಂದರೆ ಧನಸ್ಸು ಬಂತು. ಧನಸ್ಸು 5ನೇ ಮನೆ ಆಯಿತು.
1 2 3 4 5 6 7 8 ಮೀನ, ಇದು 8ನೇ ಮನೆ ಆಗುತ್ತೆ. ಹೀಗಿದ್ದಾಗ ಇದು ಒಳ್ಳೆಯ ಫಲಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಂಹ ಲಗ್ನದಲ್ಲಿ ಏನಾದರೂ ಗುರು ಇದ್ರೆ ಗುರು ಅಷ್ಟು ಒಳ್ಳೆಯ ಫಲಗಳನ್ನ ಕೊಡೋದಿಲ್ಲ. ಯಾಕಂದ್ರೆ 8 ಕಷ್ಟವನ್ನು ಕೊಡುತ್ತೆ, 5 ಸೋಂಬೇರಿತನ ಕೊಡುತ್ತೆ, 1 ನಿರ್ಲಿಪ್ತನಾಗ್ಬಿಡ್ತಾನೆ. ಆ ಕಾರಣಕ್ಕಾಗಿ ಸಿಂಹ ಲಗ್ನದವರಿಗೆ ಗುರು ಒಳ್ಳೆಯ ಫಲಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯಲ್ಲಿ ಗ್ರಹ ಜಾತಕಗಳನ್ನ ವಿಶ್ಲೇಷಣೆ ಮಾಡಿ ನೋಡ್ಬೇಕಾಗುತ್ತೆ. ಅದೇ ಗುರು ಹಾಗಾದ್ರೆ ಯಾವ ಲಗ್ನದಲ್ಲಿ ಒಳ್ಳೆಯ ಫಲಗಳನ್ನ ಕೊಡಬಹುದು? ಹೀಗೆ ಯೋಚನೆ ಮಾಡಿದಾಗ ಅಕಸ್ಮಾತ್ ಕುಂಭ ಲಗ್ನ ಅಂತ ಇಟ್ಕೊಳ್ಳಿ, ಇಲ್ಲಿ ಗುರು ಇದ್ದ ಅಂತಂದ್ರೆ, ಈಗ ನೋಡಿ ಲಗ್ನ ಕುಂಭ, ಲಗ್ನದಿಂದ 2ನೇ ಮನೆ ಮೀನ. ಮೀನ ಗುರುವಿನ ಸ್ವಂತ ಮನೆ. ಅಲ್ಲಿಂದ 1 2 3 4 5 6 7 8 9 10 11 ಧನಸ್ಸು 11ನೇ ಮನೆ ಆಗುತ್ತೆ. ಈಗ ಏನ್ ಬಂತು? 1 ಮೀನ ಅಂದ್ರೆ 2, ಧನಸ್ಸು ಅಂದ್ರೆ 11. ಕುಂಭದಲ್ಲಿದ್ದಾಗ ಗುರು ತಾನು ಏನೇನ ಕೊಡಬೇಕು ಅಂತ, ಜಾತಕದವರಿಗೆ ಏನೇನು ಕೊಡಬೇಕು ಅಂತ ಯೋಚನೆ ಮಾಡಿರ್ತಾನೋ ಆ ಎಲ್ಲಾ ಫಲಗಳನ್ನು ಕುಂಭ ಲಗ್ನದವರಿಗೆ ಒದಗಿಸ್ತಾನೆ. ಹಾಗೆ ನಾನು ಇಲ್ಲಿ ಕೂಡ ಯಾವ್ಯಾವ ಲಗ್ನದಲ್ಲಿದ್ದಾಗ ಯಾವ್ಯಾವ ಮನೆಗಳು ಬರುತ್ತೆ ಅಂತ ಬರೆದಿದ್ದೀನಿ. ಮೇಲ್ನೇ ಮನೆ ಪ್ರಧಾನವಾದದ್ದು, ಅಲ್ಲಿ ಪ್ರಧಾನವಾದಂತಹ ಫಲಗಳನ್ನೇ ಜಾತಕರಿಗೆ ಕೊಡುವಂಥದ್ದು. ಅದರ ನಂತರ ತನ್ನ ಮನೆಯ ಇತರ ಫಲಗಳನ್ನು ಆತ ಕೊಡ್ತಾನೆ. ಹಾಗಾದ್ರೆ ಇಲ್ಲಿ ನೀವು ಸಮೀಕರಿಸಿ ನೋಡ್ಬೋದು ಯಾವ್ಯಾವ ಫಲಗಳನ್ನ ಗುರು ಈ ಸಿಂಹ ಲಗ್ನಕ್ಕೆ ಅಥವಾ ಕುಂಭ ಲಗ್ನಕ್ಕೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ವಿವರಣೆ ಸಿಗುತ್ತೆ. ಹಾಗಾಗಿ ಕುಂಭ ಲಗ್ನದಲ್ಲಿ ಗುರು ಅತ್ಯಂತ ಶುಭಪ್ರದನಾಗಿ ಇರ್ತಾನೆ. ಆತ ಕುಂಭ ಲಗ್ನಕ್ಕೆ ಶತ್ರು ಅಥವಾ ಸಮ ಆಗ್ಬೋದು. ಶನಿಗೆ ಗುರು ಸಮನಾಗ್ತಾನೆ. ಹಾಗಾಗಿ ಇಲ್ಲಿ ಅಂತಹ ಶತ್ರುತ್ವ ಕೂಡ ಬರೋದಿಲ್ಲ. ಅವನು 2ನೇ ಮನೆಯ ಧನವನ್ನು, 11ನೇ ಮನೆಯ ಲಾಭ ಅಥವಾ ಇಚ್ಛಾಪೂರ್ಣವನ್ನ ಅವನು ಒದಗಿಸಲೇಬೇಕಾಗುತ್ತೆ. ಹಾಗಾಗಿ ಕುಂಭ ಲಗ್ನದಲ್ಲಿ ಏನಾದರೂ ಗುರು ಇದ್ದಲ್ಲಿ ಅವರು ಅತ್ಯಂತ ಪ್ರಸಿದ್ಧ ವ್ಯಕ್ತಿಗಳಾಗ್ತಾರೆ ಮತ್ತು ಒಳ್ಳೆಯ ಫಲಗಳನ್ನ ಅವರು ಸಂಪಾದಿಸ್ತಾರೆ. ಇನ್ನು ಬುಧನನ್ನ ನೋಡೋಣ. ಇನ್ನು ಬುಧನನ್ನ ನಾವು ತೆಗೆದುಕೊಂಡ್ರೆ, ಬುಧನೂ ಕೂಡ ಅಷ್ಟೇ ಲಗ್ನದಲ್ಲಿದ್ದಾಗ ಬಲಿಷ್ಠ. ಲಗ್ನದಲ್ಲಿ ಬುಧ ಬಲಿಷ್ಠ. ಗುರು ಮತ್ತು ಬುಧರು ಲಗ್ನದಲ್ಲಿದ್ದಾಗ ಅತ್ಯಂತ ಬಲಿಷ್ಠರಾಗ್ತಾರೆ. ಹಾಗಾದ್ರೆ ಬುಧ ಯಾವ ಲಗ್ನಕ್ಕೆ ಕೆಟ್ಟ ಫಲಗಳನ್ನು ಕೊಡ್ತಾನೆ ಅದನ್ನ ನಾವು ಒಂದು ಸಾರಿ ನೋಡಿಬಿಡೋಣ. ಇದೇ ಬುಧನನ್ನ ಕುಂಭ ಲಗ್ನ ಅಂತಲೇ ತೆಗೆದುಕೊಳ್ಳಿ. ಕುಂಭ ಲಗ್ನ, ಇಲ್ಲಿ ಬುಧ ಇದ್ದಾನೆ, ಬರ್ಕೊಳ್ಳಿ. ಕುಂಭ ಲಗ್ನದಲ್ಲಿರುವುದು ಬುಧನ ಮನೆ 1 2 3 4 5 ಅಂದ್ರೆ ಮಿಥುನ ಬಂತು. ಹಾಗೆ 1 2 3 4 5 6 7 8 ಕನ್ಯಾ 8ನೇ ಮನೆ ಆಯಿತು. 1 5 8 ಇದು ಅತ್ಯಂತ ಕೆಟ್ಟದಾದಂತಹ ಮನೆಯಾಗುತ್ತೆ. ಇಲ್ಲಿ ಬುಧ ಒಳ್ಳೆಯ ಫಲಗಳು ಖಂಡಿತ ಸಿಗೋದಿಲ್ಲ. ಇಲ್ಲಿ ಶನಿಗೆ ಬುಧ ಮಿತ್ರನಾಗಿದ್ದರೂ ಕೂಡ, ಶತ್ರು ಅಲ್ಲ ಮಿತ್ರನಾಗಿದ್ರೂ ಕೂಡ ಒಳ್ಳೆಯ ಫಲಗಳನ್ನ ಬುಧ ಕುಂಭ ಲಗ್ನದ ಜಾತಕರಿಗೆ ಒಳ್ಳೆಯ ಫಲಗಳನ್ನ ಆತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಂದ ಸಾಕಷ್ಟು ಅಡೆತಡೆಗಳು, ಸಂಕಷ್ಟಗಳು, ಅಪಘಾತಗಳು, 8ನೇ ಮನೆ ಸೂಚಿಸುವಂಥದ್ದೇ ಅಪಘಾತಗಳು, ಅಡೆತಡೆಗಳು, ಕಷ್ಟ, ಕೋಟಲೆಗಳು, ಸಂಕಟಗಳು, ಈ ರೀತಿಯ ಫಲಗಳನ್ನ ಅವನು ಹೆಚ್ಚಾಗಿ ಈ ಕುಂಭ ಲಗ್ನಕ್ಕೆ ಕೊಡ್ತಾನೆ. ಅದೇ ಈಗ ಸಿಂಹ ಲಗ್ನ ಅಂತ ತಿಳ್ಕೊಳ್ಳಿ.
ಸಿಂಹ ಲಗ್ನ. ಬುಧ ಇದ್ದ ಅಂತಂದ್ರೆ ಸಿಂಹ ಅಂತ ಬರ್ಕೊಳ್ಳಿ, ಸಿಂಹ. ನಂತರ ಬುಧನ ಎರಡನೇ ಮನೆ ಕನ್ಯಾ. ನಂತರ 1, 2, 3, 4, 5, 6, 7, 8, 9, 10, 11 ಮಿಥುನ. ಸಿಂಹ 1, ಕನ್ಯಾ 2, ಮಿಥುನ 11. ಸಿಂಹ ಲಗ್ನದಲ್ಲಿ ಬುಧನಿದ್ದಾಗ ಸಿಂಹ ಜಾತಕರಿಗೆ ಅತ್ಯಂತ ಉಪಯುಕ್ತವಾದಂತಹ ಫಲಗಳನ್ನ, ಎಲ್ಲಾ ರೀತಿಯ ಅಭಿವೃದ್ಧಿಯನ್ನ, 2 ಲಾಭ, 11 ಇಚ್ಛಾಪೂರ್ತಿ, 1 ಆತ ಸ್ವತಃ ಗಳಿಸುವಂತಹ ಶಕ್ತಿ. ಇಲ್ಲಿ ಜಾತಕರನ್ನ ಸೋಂಬೇರಿ ಆಗ್ಲಿಕ್ಕೆ ಬಿಡೋದಿಲ್ಲ. ಯಾವುದೇ ಲಗ್ನದಲ್ಲಿ ಯಾವುದೇ ಗ್ರಹಗಳಿದ್ರೂ ಕೂಡ ಲಗ್ನದಲ್ಲಿ ಗ್ರಹಗಳು ಮಂದ ಸ್ಥಿತಿಯಲ್ಲಿರುತ್ತವೆ. ಅದು ಅಷ್ಟು ಒಳ್ಳೆಯ ಸ್ಥಾನ ಅಲ್ಲ. ಜ್ಯೋತಿಷ್ಯದಲ್ಲಿ ಬಲಿಷ್ಠರಾಗಬಹುದು. ಯಾವುದಕ್ಕೆ ಬಲಿಷ್ಠರು? ಶುಭ ಫಲ ಕೊಡುವುದಕ್ಕೋ ಅಶುಭ ಫಲ ಕೊಡುವುದಕ್ಕೋ ಅಂತ ಯೋಚನೆ ಮಾಡಿದಾಗ ಸಿಂಹ ಲಗ್ನದಲ್ಲಿ ಮಾತ್ರ ಬುಧ ಬಲಿಷ್ಠನಾಗಿ ಒಳ್ಳೆಯ ಫಲಗಳನ್ನ ನೀಡ್ತಾನೆ, ಅನ್ಯಥಾ ಒಳ್ಳೆಯ ಫಲಗಳನ್ನ ನೀಡೋದಿಲ್ಲ. ಹಾಗೆಯೇ ಬುಧನು ವಿವಿಧ ಲಗ್ನಗಳಲ್ಲಿದ್ದಾಗ ಯಾವ ರೀತಿ ಫಲ ಕೊಡ್ಬೋದು ಅನ್ನೋದನ್ನ ಈ ಮನೆಗಳ ಆಧಾರದ ಮೇಲೆ ನೀವು ಲೆಕ್ಕ ಹಾಕಬೇಕಾಗುತ್ತೆ. ಕುರುಡುತನದಲ್ಲಿ ಲಗ್ನದಲ್ಲಿ ನನಗೆ ಅವನಿದ್ದಾನೆ, ಇವನಿದ್ದಾನೆ, ನಾನು ಅಷ್ಟು ಚೆನ್ನಾಗಿರ್ತೀನಿ, ಇಷ್ಟು ಚೆನ್ನಾಗಿರ್ತೀನಿ ಅಂತ ಹೇಳಿ ಅಂದ್ಕೊಂಡ್ರೆ ಅದು ಸಾಧ್ಯವಿಲ್ಲದಂತಹ ಮಾತು. ಅದಕ್ಕಾಗಿ ಫಲಾಫಲಗಳಲ್ಲಿ ವ್ಯತ್ಯಾಸಗಳು ಬರ್ತಾ ಇರುತ್ತವೆ. ಈ ರೀತಿಯ ಅವರು ಕುಳಿತಿರುವಂತಹ ಮನೆ ಮತ್ತು ಅವರ ಸ್ವಂತ ಮನೆ, ಇವುಗಳನ್ನ ನೋಡಿ ಜಾತಕರಿಗೆ ಇದು ಒಳ್ಳೆಯದೋ ಕೆಟ್ಟದೋ, ಹೇಗೆ ಫಲಗಳನ್ನ ಕೊಡುತ್ತೆ, ಯಾವ ರೀತಿಯ ಫಲ ಕೊಡುತ್ತೆ ಅನ್ನೋದನ್ನ ನೀವು ಕಂಡುಕೋಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.